ನಮ್ಮ ಹೆಸರು ಮಂಜುನಾಥ್ ಅಂತ. ನಾವು ಇಲ್ಲಿ ಬಂದು ಅಂಗಡಿ ತಗೊಂಡು 2 ವರ್ಷ ಆಗಿದೆ. 2 ವರ್ಷದಿಂದ ಇಲ್ಲಿ ದಾರಿ ಪೂರ ಹದಗೆಟ್ಟು ಹೋಗಿತ್ತು. ಶಾಸಕರು ಬಂದು 1 ತಿಂಗಳ ಹಿಂದೆ ಬಂದು ನೋಡಿ ಇದನ್ನ ಇಮಿಡಿಯೇಟ್ಲಿ ಆಗಿ ಮಾಡಿ 15 ದಿನದಲ್ಲಿ ರೆಡಿ ಮಾಡಿ ಮಾಡಿದ್ದಾರೆ. ಆರಾಮಾಗಿ ಇವಾಗ ಮೊದಲು ಇಲ್ಲಿ ಹೋಗೋದಕ್ಕೂ ಆಗ್ತಾ ಇಲ್ಲ, ಬರೋಕ್ಕೂ ಆಗ್ತಾ ಇರಲಿಲ್ಲ. ಹುಡುಗರು ಮಕ್ಕಳೆಲ್ಲ ಜಾರಿ ಬೀಳ್ತಾ ಇದ್ರು. ಚರಂಡಿ ನೀರಲ್ಲಿ ಮನೆಗಳಿಂದ ನೀರೆಲ್ಲ ಬಂದು ಚರಂಡಿ ನೀರೆಲ್ಲ ರೋಡ್ಗೆ ಬರ್ತಾ ಇತ್ತು. ಆ ಥರ ಆಗಿ ಹುಡುಗರು ಓಡಾಡೋದಕ್ಕೂ ಬೈಕು ಎಲ್ಲ ಬರೋದಕ್ಕೂ ಹೋಗೋದಕ್ಕೂ ಎಲ್ಲ ಆಟ ಆಗ್ತಾ ಇತ್ತು. ಬಂದು ಪ್ರದೀಪ್ ಸರ್ ನೋಡಿ ಇದನ್ನ ಇಮಿಡಿಯೇಟ್ಲಿ ಆಗಿ 15 ದಿನದಲ್ಲಿ ಸ್ಯಾಂಕ್ಷನ್ ಮಾಡಿ ರೋಡ್ ಹಾಕಿದ್ದಾರೆ. ಇವಾಗ ನಮಗೆ 15 ದಿನದಲ್ಲಿ ಇಮಿಡಿಯೇಟ್ಲಿ ಆಗಿ ರೋಡ್ ಮಾಡಿಕೊಟ್ಟಿದ್ದಾರೆ ಅಂತ ಶಾಸಕರು ಪ್ರದೀಪ್ ಸರ್ ಅವರು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಮಾಡಿದ್ದಾರೆ. ಹತ್ತು ಕಡೆ ಖಾಲಿ ಸೈಟಲ್ಲೇ ಗಲೀಜಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಮಾಡಿದ್ದಾರೆ. ಬರೀ ಸೊಳ್ಳೆ ಸಾಯಂಕಾಲ ಆಯ್ತು ಅಂತ ಅವೆಲ್ಲ ಕ್ಲೀನಾಗಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮಗೆ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. మరి కాకలచంద వెంకటేశప్ప అంట. ఇక పొద్దున్న 7 గంటలకి ఇంతకు వచ్చి టీ తాగేకి టీ తాగుతా ఉన్నట్ల అందరూ బరోట వచ్చినట్ల కార్లో దిగిన తక్షణ సొంతంటే ఏక్సా వచ్చి చూసి గెలిజ్లు అన్నట్ల కార్లో 7 గంటలకి ఫస్ట్ వచ్చి నెల లోపల రోడ్ శాంక్షన్ చేయాలని చెప్పి వాళ్ళతో పిలిపించి ఇంజనీర్ని అంతా చూపించి ఆ వెనకంత చాలా గెలీజ్ ఉండే, చిక్కపట్టి గెలీజ్, దాంట్లో మల్లడకైతే పాములు గెలీజ్ అంత ఉండే. వచ్చి అదంతా తక్షణ మాసం లోపల క్లీన్ చేయాలని చెప్పి అది ఎంక్వైరీ చేసి చూసిన తక్షణము అంతా ఆటికి కొలతేపించా ఆడ ఇమ్మీడియట్గా వచ్చి నెల లోపల క్లోజ్ అయిపోవాలి రోడ్డు. మల్లడకైతే జనాలంతా వచ్చినాయి. ఆవిడ వచ్చి చూసి అందరూ సంతోಷಪಟ್ಟರು. ನನ್ನ ಹೆಸರು ಮಂಜುಳಾ ಜಿಡಿ ಅಂತ. ನಾವು ಇಲ್ಲೇ ಪೆರೆಸದ್ರ ಕ್ರಾಸಲ್ಲಿ ವಾಸವಾಗಿದ್ದೇವೆ. ನಮಗೆ ಈ ವಾರ್ಡಲ್ಲಿ ಬಂದುಬಿಟ್ಟು ರೋಡು ತುಂಬ ಅಧ್ವಾನವಾಗಿ ಮತ್ತು ಮಳೆ ನೀರು ಬಂದಾಗ ಜಾಸ್ತಿ ನೀರೆಲ್ಲ ಕೊಚ್ಕೊಂಡು ಸೊಳ್ಳೆಗಳ ಕಾಟದಿಂದ ತುಂಬ ಪರದಾಡ್ತಾ ಇದ್ವಿ. ಆದರೆ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು MLA ಸಾಹೇಬರು ಬಂದು ಭೇಟಿ ಕೊಟ್ಟು ಈ ಥರ ಇದರಲ್ಲಿ ಇದ್ದೀರಾ ಅಂತೇಳ್ಬಿಟ್ಟು ಇದಕ್ಕೆ ರೋಡ್ ಅವಶ್ಯಕತೆ ಇರಲಿಲ್ಲ. ಆದ್ರೂ ಅವ್ರ ಮನಸ್ಸಿಗೆ ನಾವು ಈ ಥರ ರೋಡ್ ಬೇಕೇ ಬೇಕು, ಈ ಥರ ನಮಗೆಲ್ಲ ಸಮಸ್ಯೆಗಳಾಗಿದೆ, ಒಂದು 20-25 ಮನೆ ಈ ರೋಡಲ್ಲಿದ್ದು ನಾವು ಈ ಥರ ಎಲ್ಲ ಅವ್ರ ಗಮನಕ್ಕೆ ತಂದಾಗ ಅವರು ಆಯಿತು ಖಂಡಿತ ನಾನು ನಿಮಗೆ ಈ ಥರ ಮಾಡ್ತೀನಿ, ರೋಡ್ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು 15 ದಿವಸದಲ್ಲೇ ಅವರು ಆಕ್ಷನ್ ತಗೊಂಡ್ಬಿಟ್ಟು ಇದು ಒಳ್ಳೆ ರೋಡನ್ನು ಹಾಕ್ಸಿದ್ದಾರೆ. ನಮಗೆ ಅವರಿಂದ ತುಂಬ ಸಹಾಯ ಆಗಿದೆ. ಹಾಗೂ ಆರೋಗ್ಯಕ್ಕೂ ಅಷ್ಟೇ ಅವರು ಆಂಬುಲೆನ್ಸ್ ಸೇವೆ ಆಗಿರ್ಬೋದು ಮತ್ತು ಜನರಿಗೂ ಅಷ್ಟೇ ಜನರ ಪ್ರತಿನಿಧಿಯಾಗಿ ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತೀನಿ. ನಮ್ಮ ಹೆಸರು ಲಕ್ಷ್ಮೀನಾರಾಯಣ ಅಂತ, ಪೆರೆಸಂದ್ರ ಗ್ರಾಮದ ವಾಸಿ. ಇಲ್ಲಿ ಬಹಳ ರಸ್ತೆ ಹದಗೆಟ್ಟಿತ್ತು. ಇದನ್ನು ಪರಿಸರ ನೈರ್ಮಲ್ಯದಿಂದ ಇದನ್ನು ಸ್ವಚ್ಛತೆ ಮಾಡಲು ನಮ್ಮ ಶಾಸಕರಿಗೆ ಗಮನಕ್ಕೆ ತಂದುಕೊಟ್ವಿ. ಇದು ತುಂಬ ಇವಾಗ ಚೆನ್ನಾಗಿದೆ. ಆವಾಗ ದುರ್ವಾಸನೆ, ಕೆಟ್ಟ ವಾಸನೆ, ಎಲ್ಲ ಜ್ವರ ಇವೆಲ್ಲ ಸೊಳ್ಳೆ ಕಾಟ ಇದೆಲ್ಲ ಜಾಸ್ತಿ ಇತ್ತು. ಇವಾಗ ಬಹಳ ಸುಂದರವಾಗಿ ನಮ್ಮ ಶಾಸಕರು ನಮ್ಮ ಜನನ ಊರಿಗೆ ಚೆನ್ನಾಗಿ ಮಾಡಲು ಅನುಕೂಲ ಮಾಡಿದ್ದಾರೆ. ಸುಮಾರು 10 ವರ್ಷಗಳಿಂದ ಹಾಗೆ ಇತ್ತು. ಇವಾಗ ಸರಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಧನ್ಯವಾದ.